ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿಲ್ಪಾ ಸವಿರುಚಿ ಚಾನಲ್ಗೆ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತಿಂದು ಹೊಸದು ಚೆನ್ನಾಗಿರೋದು ನಾರ್ಮಲ್ ವೆಜಿಟೇಬಲ್ ಬ್ರೆಡ್ ರೋಸ್ಟ್ ಅಲ್ಲ ಇದು, ಓಕೆನಾ? ತುಂಬ ಸ್ಪೆಷಲ್ ಆಗಿದೆ. ನೀವು ಯಾರು ಮಕ್ಕಳು ಈ ಬಟರ್ ಫ್ರೂಟು ಅಥವಾ ಅವಕಾಡೋ ಬೆಣ್ಣೆಹಣ್ಣು ಇದನ್ನು ತಿನ್ನಲ್ವೋ ಅವ್ರಿಗೆ ಇದನ್ನು ಈ ಥರ ಮಾಡಿಕೊಟ್ರೆ ಮನೇಲಿ ಈಸಿಯಾಗಿ ಟೇಸ್ಟಿಯಾಗಿರುತ್ತೆ. ಆದರೂ ಬಟರ್ ಫ್ರೂಟ್ ಬ್ರೆಡ್ ರೋಸ್ಟ್ ಅಂತಲೇ ಗೊತ್ತಾಗಲ್ಲ, ಸರಿನಾ? ಅದು ಆ ಥರ ತಿನ್ನಿಸ್ಬೋದು. ತುಂಬ ಆ ಹಣ್ಣಿನಿಂದ ಭಾಳ ಬೆನಿಫಿಟ್ಸ್ ಇದೆ. ತುಂಬ ತಂಪು ಕೂಡ, ಆರೋಗ್ಯಕ್ಕೆ ತುಂಬ ಹೆಲ್ತಿಯಾಗಿದೆ. ತುಂಬ ಬೆನಿಫಿಟ್ಸ್ ಇದ್ದಾವೆ ಇದರಲ್ಲಿ. ಯಾರು ತಿಂದೇ ಇರೋರಿಗೆ ಈ ಥರ ಮಾಡಿಬಿಟ್ಟು ತಿನ್ನಿಸ್ಬೋದು. ಇದರಲ್ಲಿ ರೊಟ್ಟಿನೂ ಮಾಡ್ತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದನ್ನು. ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಫಸ್ಟ್ ಒಂದು ಚೆನ್ನಾಗಿರೋದು ಹಣ್ಣಾಗಿರೋದು ಅವಕಾಡೋ ಅಥವಾ ಬಟರ್ ಫ್ರೂಟ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಕಟ್ ಮಾಡಬೇಕು. ಇದರಲ್ಲಿರೋ ಬೀಜನ ಎತ್ತಿಟ್ಕೋಬೇಕು ಸೈಡಿಗೆ. ಇದನ್ನು ಸ್ಪೂನ್ ಸಹಾಯದಿಂದನೇ ತೆಗಿಬೋದು. ತುಂಬ ಈಸಿಯಾಗಿ ಬರುತ್ತೆ. ತುಂಬ ಕಷ್ಟ ಪಡಬೇಕಾದ್ದೇನಿಲ್ಲ. ರುಚಿಯಾಗಿರುತ್ತೆ, ಸರಿನಾ? ಇದರಲ್ಲಿ ಜ್ಯೂಸ್ ಮಾಡ್ತಾರೆ ಮತ್ತು ಐಸ್ ಕ್ರೀಮ್ ಮಾಡ್ತಾರೆ. ತುಂಬ ವೆರೈಟಿ ಆಫ್ ಡಿಶಸ್ ಮಾಡ್ತಾರೆ ಇದರಲ್ಲಿ. ನಾನು ಇದನ್ನು ಅವಕಾಡೋ ಬ್ರೆಡ್ ರೋಸ್ಟ್ ತೋರಿಸ್ತಾ ಇದ್ದೀನಿ. ಮಕ್ಕಳು ಲಂಚ್ ಬಾಕ್ಸಿಗೂ ಇಡ್ಬೋದು ಮಾಡಿಬಿಟ್ಟು, ಮತ್ತು ಶಾರ್ಟ್ ಬ್ರೇಕಿಗೂ ಇಡ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಕೂಡ ಮಾಡ್ಕೋಬೋದು ನೀವು. ಈ ಥರ ಕಟ್ ಮಾಡಿ ಸ್ಪೂನ್ ಸಹಾಯದಿಂದ ತೆಗೆದುಬಿಟ್ಟು ಇದನ್ನು ಒಂದು ಫೋರ್ಕ್ ಅಥವಾ ಸ್ಪೂನ್ ಇರುತ್ತಲ್ಲ ಅದ್ರ ಸಹಾಯದಿಂದ ಎಲ್ಲ ಮ್ಯಾಶ್ ಮಾಡ್ಕೊಳ್ಳೋದು. ನಾನು ಇದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ಆ್ಯಡ್ ಮಾಡ್ತಿದ್ದೀನಿ. ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೊಟೊ ಮತ್ತು ಖಾರದ ಪುಡಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಖಾರದ ಪುಡಿ ಬದಲು ನೀವು ಪೆಪ್ಪರ್ ಪೌಡ್ರನ್ನ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ನಾನು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಕ್ಯಾಬೇಜು ಹಾಕ್ತಾಯಿದ್ದೀನಿ ಇದರಲ್ಲಿ. ನೀವು ಬೇಕಂದರೆ ಕ್ಯಾರೆಟ್ ಹಾಕೋಬೋದು, ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋಬೋದು, ಸಬ್ಬಾಕ್ಸಿ ಸೊಪ್ಪುಗಳು ಯಾವುದಿರುತ್ತೋ ಅದು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಯಾವುದಾದ್ರೂ ಹಾಕೋಬೋದು. ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ನೋಡಿ, ಕ್ಯಾಬೇಜ್ ಹಾಕಿದ್ನೆ ಲಾಸ್ಟು. ಇವಾಗ ಚೀಸ್ ತಗೊಂಡಿದ್ದೀನಿ. ಒಂದು ಚೀಸ್ ಇರುತ್ತಲ್ಲ ಅದರಲ್ಲಿ ನಾನು ಸ್ವಲ್ಪ ಹಾಕಿದ್ದೀನಿ, ಒಂದು ಅರ್ಧ ಹಾಕಿದ್ದೀನಿ. ಚೀಸನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಒಂದಕ್ಕೊಂದು ಬೆರೆಯೋ ಥರ ಮಿಕ್ಸ್ ಮಾಡೋದು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬ್ರೆಡ್ಗೆ ಹಾಕ್ಬಿಟ್ಟು, ನೋಡಿರಿ ಇವಾಗ ಬ್ರೆಡ್ ತೊಗೊಳ್ತಾ ಇದ್ದೀನಿ. ಬ್ರೆಡ್ಗೆ ಎಲ್ಲ ಒಂದು ಕಡೆ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಸವರೋದು ಬ್ರೆಡ್ಗೆ. ಆಮೇಲೆ ನಿಮಗೆ ಕ್ಯಾರೆಟ್ ಸ್ಲೈಸು ಮತ್ತು ಟೊಮೊಟೊ ಸ್ಲೈಸು ಆ ಥರ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ತೆಳುವಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು ನೀವು. ನಾನಿಲ್ಲಿ ಒಂದು ಪೀಸ್ ಚೀಸ್ ಇಟ್ಬಿಟ್ಟು ಮತ್ತು ಸೌತೆಕಾಯಿ ಇಟ್ಟಿದ್ದೀನಿ. ಬೇಕಾದರೆ ನೀವು ಕ್ಯಾರೆಟು, ಟೊಮೊಟೊ ಸ್ಲೈಸು, ಕ್ಯಾಪ್ಸಿಕಮ್ಮು ಎಲ್ಲನೂ ಇಟ್ಕೋಬೋದು. ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಅದು ಇಟ್ಕೋಬೋದು. ನೋಡಿ, ಈ ಥರ ಎಲ್ಲ ಸವರ್ಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ರೋಸ್ಟ್ ಮಾಡೋಕ್ಕೆ ಬೇಗ ಬೇಗ ಆಗುತ್ತೆ ಅಂತೇಳ್ಬಿಟ್ಟು. ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಆ ಕಡೆ ಮಾಡೋದು, ಈ ಕಡೆ ಇದು ಅದನ್ನು ರೆಡಿ ಮಾಡಬೇಕಲ್ಲ, ಅದಕ್ಕೆ ಮಾಡಿಟ್ಕೊಂಡು ಒಂದಾದ್ಮೇಲೆ ಒಂದು ನೋಡ್ಕೊಂಡು ರೋಸ್ಟ್ ಮಾಡಬೇಕು. ಸ್ವಲ್ಪ ಕ್ರಿಸ್ಪಿನೆಸ್ಸಾಗಿ ಬರುತ್ತೆ, ಇನ್ನೂ ಟೇಸ್ಟಾಗಿರುತ್ತೆ. ಸ್ವೀಟ್ ಬ್ರೆಡ್ ತಗೋಬೇಕು, ಇದಕ್ಕೆ ಚೆನ್ನಾಗಿರುತ್ತೆ. ಸ್ವೀಟ್ ಇರುತ್ತಲ್ಲ, ಸ್ವೀಟ್ ಬ್ರೆಡ್ ಆದರೆ ಚೆನ್ನಾಗಿರುತ್ತೆ. ನೋಡಿ ಆಗಿದೆ. ಇವಾಗ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಎಲ್ಲ ಬ್ರೆಡ್ಡಿಗೆಲ್ಲ ಹಾಕ್ಬಿಟ್ಟು ಇವಾಗ ಸ್ವಲ್ಪ ನಾನು ಕರಿ ಎಳ್ಳಿರುತ್ತಲ್ಲ ಅದನ್ನು ಹುರ್ಕೊಳ್ತಾ ಇದ್ದೀನಿ. ಮೇಲೆ ಬ್ರೆಡ್ ಮೇಲ್ಗಡೆ ಹಾಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ಬಾಯಿಗೆ ಸಿಗ್ತಾ ಇರುತ್ತೆ ಎಳ್ಳು, ಆವಾಗ ಚೆನ್ನಾಗಿರುತ್ತೆ. ಕರಿ ಎಳ್ಳಿಂದನೂ ತುಂಬ ಬೆನಿಫಿಟ್ಸ್ ಇದೆ ಆರೋಗ್ಯಕ್ಕೆ. ಏನಿದು ಕಲರ್ಫುಲ್ಲಾಗಿದೆ ಅಂತ ಮಕ್ಕಳನ್ನು ಆವಾಗ ತಿಂತಾರೆ ಇಷ್ಟಪಟ್ಟು. ನೋಡಿ, ತುಪ್ಪ ಹಾಕ್ತಾಯಿದ್ದೀನಿ. ನೀವು ಬೆಣ್ಣೆ ಇದ್ದರೆ ಬೆಣ್ಣೆನೂ ಹಾಕ್ಕೋಬೋದು, ಅಥವಾ ಎಣ್ಣೆನಲ್ಲೂ ರೋಸ್ಟ್ ಮಾಡ್ಬೋದು. ಅಡುಗೆ ಎಣ್ಣೆ ಯಾವುದಿರುತ್ತೋ ಅದರಲ್ಲಿ. ನಾನು ಈ ತುಪ್ಪ ಬೆಣ್ಣೆ ಹಾಕೋದ್ರಿಂದ ಸ್ವಲ್ಪ ಬ್ರೆಡ್ ರೋಸ್ಟು ಚೆನ್ನಾಗಿ ಬರುತ್ತೆ, ತಿನ್ನುವಾಗ ರುಚಿಯಾಗಿರುತ್ತೆ. ನಾನು ಅದಕ್ಕೆ ತುಪ್ಪ ಹಾಕಿದ್ದೀನಿ. ತುಪ್ಪದಲ್ಲಿ ರೋಸ್ಟ್ ಮಾಡೋದು. ನೋಡಿ, ಮೇಲೆ ಸ್ವಲ್ಪ ಮತ್ತೆ ತುಪ್ಪ ಸವರ್ತಾ ಇದ್ದೀನಿ. ಈ ಕಡೆ
ಟರ್ನ್ ಮಾಡಾಕ್ತೀವಲ್ಲ ಮತ್ತು ಮಗ್ಚಾಕ್ತೀವಲ್ಲ ಬ್ರೆಡ್ನ, ಆವಾಗ ಎರಡೂ ಕಡೆನೂ ಚೆನ್ನಾಗಿ ಹಚ್ಚಿದ್ರೆ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ತಿನ್ನಬೇಕಾದ್ರೂ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ನೋಡಿ ಆಗಿದೆ ನೋಡಿ, ಈ ಥರ ರೋಸ್ಟ್ ಮಾಡಬೇಕು. ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ. ಈ ಅವಕಾಡೋದೆ ಅಂತೇಳ್ಬಿಟ್ಟು ಮಕ್ಕಳಿಗೆ ಹೇಳ್ದೇನೋ ತಿನ್ನಿಸ್ಬೋದು ಗೊತ್ತಾ, ಯಾಕಂದರೆ ಅದು ಅಷ್ಟು ಸಪ್ಪೆ ಸಪ್ಪೆ ಇರುತ್ತಲ್ಲ, ಯಾರೂ ಇಷ್ಟಪಡಲ್ಲ ಅದನ್ನು. ಇಷ್ಟ ಆದವರು ಅದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಗೊತ್ತಿದ್ದವ್ರು ಮಾತ್ರ ತಿಂತಾರೆ, ಇಲ್ಲ ಅಂದರೆ ನಮ್ಗೆ ಬೇಡ ಅಂದ್ಬಿಡ್ತಾರೆ. ರುಚಿಯಾಗಿರೋದೇ ಬಾಯಿಗೆ ರುಚಿಯಾಗಿರಬೇಕು ಅಂಥದ್ದು ಮಾತ್ರ ಇಷ್ಟಪಡ್ತಾರೆ ಅಷ್ಟೇ. ಹೆಲ್ದಿಯಾಗಿರೋದು ಯಾರೂ ಇಷ್ಟಪಡಲ್ಲ. ಅದಕ್ಕೆ ಈ ಥರ ಮಾಡಿಕೊಟ್ರೆ ಎಲ್ಲರೂ ತಿಂತಾರೆ ಆವಾಗ. ನೋಡಿ ಬ್ರೆಡ್ ರೋಸ್ಟ್ ಆಗಿದೆ. ಇವಾಗ ಮತ್ತೆ ತುಪ್ಪ ಸವರ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಲ ಈ ರೆಸಿಪಿ ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬರುತ್ತೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಕೂಡ. ಈ ಫ್ರೂಟಲ್ಲಿ ಜಾಸ್ತಿ ಫೈಬರು, ವಿಟಮಿನ್ ಸಿ ಇರುತ್ತೆ. ಸ್ಕಿನ್ ಹೆಲ್ತ್ಗೆ, ಆಮೇಲೆ ಕಣ್ಣುಗಳಿಗೆ ಮತ್ತು ಹಾರ್ಟ್ ಹೆಲ್ತ್ ಮ್ಯಾನೇಜ್ ಮಾಡುತ್ತೆ, ಸರಿನಾ. ಮತ್ತು ತುಂಬ ಕೊಲೆಸ್ಟ್ರಾಲ್ನ ಇದ್ದರೆ ಕಡಿಮೆ ಮಾಡುತ್ತೆ, ಬ್ಲಡ್ ಪ್ರೆಷರ್ನು ಕಡಿಮೆ ಮಾಡುತ್ತೆ. ತುಂಬ ಬೆನಿಫಿಟ್ಸ್ ಇದೆ ಇದರಲ್ಲಿ. ಮತ್ತು ಡೈಜೆಷನ್ ಸಿಸ್ಟಮ್ಗೂ ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ ಇದು. ಯಾರಿಗೆ ಇಷ್ಟಪಡಲ್ವೋ ಅವ್ರಿಗೆ ಈ ಥರ ಮಾಡಿಬಿಟ್ಟು ಬ್ರೆಡ್ ಟೋಸ್ಟ್ ಅಂತ ಹೇಳಿ ಕೊಟ್ಟರೆ ಆರಾಮಾಗಿ ತಿನ್ನಿಸ್ಬೋದು, ಅದರದೇ ಅಂತ ಗೊತ್ತಾಗಲ್ಲ. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ರೆಸಿಪಿಯೊಂದಿಗೆ